परमात्मने सततमीकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुखचित्समस्ततनवे नमो नमः। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಅಧಿಕ ಮಾಸದ ನಿಮಿತ್ತವಾಗಿ ದಶಾವತಾರ ಸ್ತುತಿಯ ಅರ್ಥಚಿಂತನವನ್ನು ನಾವು ಮಾಡ್ತಾ ನಿನ್ನೆಯ ದಿನ ರಾಮಾಯಣದ ಪ್ರಸಂಗದ ವರ್ಣನೆಯನ್ನು ಮಾಡುತ್ತಾ ಸೀತಾದೇವಿ ಆ ರಾಮನ ಹಿಂದೆ ವನವಾಸಕ್ಕೆ ಅಂತ ಬಂದು ಎಲ್ಲ ಶತ್ರುಗಳ ಪಾಲಿಗೆ ಮೃತ್ಯುವಾಗಿ ಇರತಕ್ಕಂತಹ ಆ ಸೀತಾದೇವಿಯ ವರ್ಣನೆಯನ್ನು ಕಾಂತಾರ ಗೇಹ ಖಲ ಕಾಂತಾರಟದ್ವದನ ಅಂತನ್ನುವ ಶ್ಲೋಕದಿಂದ ವಾದಿರಾಜಸ್ವಾಮಿಗಳು ವರ್ಣನ ಮಾಡಿದ್ದಾರೆ. ಮತ್ತೆ ರಾಮದೇವರ ವರ್ಣನೆಯನ್ನು ಮುಂದಿನ ಶ್ಲೋಕದಲ್ಲಿ ಮಾಡುತ್ತಾ ಇದ್ದಾರೆ. ರಾಮದೇವರ ಮತ್ತು ಕೃಷ್ಣದೇವರ ವಿಶೇಷವಾದ ವರ್ಣನೆ ಈ ದಶಾವತಾರ ಸ್ತುತಿಯಲ್ಲಿ ನಾವು ಕಾಣಬಹುದು. ರಾಮಾಯಣದ ಮತ್ತು ಭಾಗವತದ ದಶಮಸ್ಕಂದದ ಅನೇಕ ಘಟ್ಟಗಳನ್ನು ಅಶ್ವಧಾಟಿಯ ಕಾವ್ಯದಲ್ಲಿ ತಂದಂತಹ ಒಂದು ಶ್ರೇಯಸ್ಸು, ಆ ಕೀರ್ತಿ ವಾದಿರಾಜಸ್ವಾಮಿಗಳಿಗೆ ಸಲ್ತದೆ. ರಾಮಾಯಣದ ಮತ್ತು ಕೆಲವು ಪ್ರಸಂಗಗಳನ್ನು ಒಳಗೊಂಡು 16ನೇ ಶ್ಲೋಕವನ್ನು ರಾಮದೇವರ ಪ್ರಾರ್ಥನೆಯೊಂದಿಗೆ ಮಾಡುತ್ತಾ ಇದ್ದಾರೆ. ಶ್ಲೋಕ ಈ ರೀತಿಯಾಗಿ ಇದೆ. ದಾಂತಂ ದಶಾನನ ಸುತಾಂತಂ ಧರಾಮಧಿವಸಂತಂ ಪ್ರಚಂಡ ತಪಸಾ ಕ್ಲಾಂತಂ ಸಮೇತ್ಯ ವಿಪಿನಾಂತಂ ತ್ವವಾಪಯಮನಂತಂ ತಪಸ್ವಿ ಪಟಲಂ ಯಾಂತಂ ಭವಾರತಿ ಭಯಾಂತಂ ಮಮಾಶು ಭಗವಂತಂ ಭರೇಣ ಭಜತಾತ್ ಸ್ವಾಂತಂ ಸವಾರಿದನುಜಾಂತಂ ಧರಾಧರ ನಿಶಾಂತಂ ಸತಾಪಸವರಂ. ಒಂದೊಂದು ಶ್ಲೋಕ ಅತ್ಯದ್ಭುತವಾಗಿ ರಚಿತವಾಗಿದೆ ಈ ದಶಾವತಾರ ಸ್ತುತಿಯಲ್ಲಿ. ಅದರಂತೆ ವಾದಿರಾಜಸ್ವಾಮಿಗಳ ಮತ್ತೊಂದು ಅದ್ಭುತ ಶ್ಲೋಕ ಅದಕ್ಕೆ ಸಾಕ್ಷಿ. ಈ ದಾಂತಂ ದಶಾನನ ಸುತಾಂತಂ ಅಂತ. ಅದರಲ್ಲಿರುವ ಶಬ್ದಗಳು ಅಷ್ಟೇ ಮಧುರವಾಗಿ ಇವೆ, ಅದರ ಜೊತೆಗೆ ಅದರ ಅರ್ಥವೂ ಕೂಡ ಅಷ್ಟೇ ಸುಂದರವಾಗಿ ಇದೆ. ಈ ಶ್ಲೋಕದ ಮುಖ್ಯವಾದ ಹೃದಯ ಹೃದ್ಭಾಗ ಅದು ಅನೇಕ ಋಷಿ ಮುನಿಗಳಿಗೆ ತನ್ನ ವನವಾಸದಲ್ಲಿ ಭಗವಂತ ದರ್ಶನವನ್ನು ಕೊಟ್ಟಂತಹದ್ದು. ಸಾತ್ವಿಕರಾದ ಸಜ್ಜನರಾದ ತಾಳ್ಮೆಯನ್ನು ತಪಸ್ಸನ್ನು ತೋರಿದಂತಹ, ತಾಳ್ಮೆಯೆಂಬ ತಪಸ್ಸನ್ನು ಮಾಡಿದಂತಹ, ತಪಸ್ಸನ್ನೇ ತಮ್ಮ ಜೀವನದ ಮುಖ್ಯ ಅಂಶ ಅಂತ ತಿಳಿದುಕೊಂಡು ಕೃಷ್ಣನ, ರಾಮನ, ಭಗವಂತನ, ನಾರಾಯಣನ ದರ್ಶನವೇ ಪರಮ ಮುಖ್ಯವಾದ ಜೀವನದ ಒಂದು ಗುರಿ ಅಂತ ತಿಳಿದುಕೊಂಡು ಸಾಧನವನ್ನು ಮಾಡುತ್ತಾ ಇದ್ದಂತಹ ಅನೇಕ ಋಷಿಗಳು, ಅವರೆಲ್ಲರಿಗೆ ರಾಮಚಂದ್ರ ಮಹಾಪ್ರಭು ವನವಾಸವನ್ನು ನಿಮಿತ್ತ ಮಾಡಿಕೊಂಡು, ಅರಣ್ಯಕ್ಕೆ ಹೋಗುವುದನ್ನು ನಿಮಿತ್ತ ಮಾಡಿಕೊಂಡು ಮಧ್ಯೆ ಮಧ್ಯೆ ಎಲ್ಲರಿಗೆ ದರ್ಶನವನ್ನು ಕೊಟ್ಟು ಸಜ್ಜನರ ಸಾಂಸಾರಿಕ ದುಃಖದ ಭಯವನ್ನು ಕಳೀತಾ ಹೋಗ್ತಾ ಇದ್ದಾನೆ. ಅನೇಕ ರಾಕ್ಷಸರನ್ನು ಅಲ್ಲಿ ಕೊಂದು ಚಿತ್ರಕೂಟ ಮೊದಲಾದಂತಹ ಭಾಗದಲ್ಲಿ ಏನು ಎಲ್ಲ ಮುನಿಗಳಿದ್ರೋ ಅವರೆಲ್ಲರಿಗೆ ಆಗುವ ತೊಂದರೆಗಳನ್ನು ನಿವಾರಣೆ ಮಾಡುತ್ತಾ ಇದ್ದಾನೆ. ಇಂತಹ ಭಗವಂತ ರಾಮ ನನ್ನ ಅಂತರಂಗದ ಆ ಭಗವಂತನಾದ ಪರಮಾತ್ಮನನ್ನು ನನ್ನ ಮನಸ್ಸು, ನನ್ನ ಅಂತರಂಗ ಎಂದೂ ಕಾಲ ವಿಳಂಬವನ್ನು ಮಾಡದೆ, ಎಂದೂ ತಡ ಮಾಡದೆ ಆ ಭಕ್ತಿ ಭಾರದಿಂದ ಭಜನೆ ಮಾಡಲಿ, ಪರಮಾತ್ಮನನ್ನು ಸೇವಿಸಲಿ. ಭಜ ಸೇವಾಯಾಮ್ ಅಂತ, ಭಜತಾತ್ ಅಂತ ಅಲ್ಲಿ ಹೇಳಿದರು. ಅಲ್ಲಿ ಭಜಿಸಲಿ ಅಂತ ಒಂದರ್ಥ, ಸೇವಿಸಲಿ ಅಂತ
ಆ ಅರ್ಥವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಇದರ ಪದಚ್ಛೇದವನ್ನು, ಅದರ ಶಬ್ದಾರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ದಾಂತಂ, ಶಾಂತ ದಾಂತ ಅಂತ ಎರಡು ಪ್ರಸಿದ್ಧವಾದ ಶಬ್ದಗಳು. ದಾಂತ ಅಂದರೆ ಇಂದ್ರಿಯಗಳನ್ನು ಗೆದ್ದವನು, ಶಾಂತ ಅಂದರೆ ಮನಸ್ಸನ್ನು ಗೆದ್ದವನು ಅಂತ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಇವೆರಡೂ ಒಬ್ಬ ತಪಸ್ವಿಗೆ ಬೇಕಾದ ಬಹಳ ಮುಖ್ಯವಾದ ಗುಣಗಳು. ಅಂತಹ ತಪಸ್ವಿಗಳನ್ನು ವರ್ಣನ ಮಾಡಲಿಕ್ಕೆ ಹೊರಟಾಗ ದಾಂತಂ, ಇಂದ್ರಿಯಗಳನ್ನು ಗೆದ್ದವರಾದ, ಜಿತೇಂದ್ರಿಯರಾದ, ಪ್ರಚಂಡ ತಪಸಾ ಕ್ಲಾಂತಂ. ಈ ಪ್ರಚಂಡ ತಪಸ ಅನ್ನೋದು ದೆಹಲಿ ದೀಪನ್ಯಾಯನ ಅಂತ ನಾವು ತೆಗೆದುಕೊಳ್ಳಬೇಕು. ಪ್ರಚಂಡ ತಪಸಾ ದಾಂತಂ, ಪ್ರಚಂಡ ತಪಸಾ ಕ್ಲಾಂತಂ, ಎರಡಕ್ಕೂ. ದಾಂತ ಅಂದರೆ ಇಂದ್ರಿಯಗಳನ್ನು ಗೆದ್ದವರು, ಭಾರೀಯಾದ ಘೋರವಾದ ಪ್ರಚಂಡವಾದ ತಪಸ್ಸನ್ನು ಮಾಡಿ ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಅವುಗಳ ಮೇಲೆ ಜಯ ಸಾಧಿಸಿದ ತಪಸ್ವಿಗಳು ಅಂತ ಒಂದರ್ಥ. ಅಥವಾ ಪ್ರಚಂಡ ತಪಸಾ ಕ್ಲಾಂತಂ, ಘೋರವಾದ ತಪಸ್ಸಿನಿಂದ ತಮ್ಮ ಶರೀರವನ್ನು ಕೃಶ, ಕ್ಲಾಂತ ಅಂದರೆ ಅದನ್ನು ಕ್ಷೀಣ ಮಾಡಿಕೊಂಡಂಥವರು. ತಮ್ಮ ಶರೀರದ ಏನು ಆ ಶರೀರದ ಭಾರಿಯಾದ ಮೈಕಟ್ಟಿರ್ತದೋ ಅದೆಲ್ಲ ಆ ಉಪವಾಸ, ತಪಸ್ಸು ಇತ್ಯಾದಿಗಳಿಂದ ಕ್ಷೀಣ ಅದಾಗಿ ಹೋಗಿದೆ. ಹಾಗೆ ಕೃಶಾಂಗರಾಗಿ ಕಠಿಣ ತಪಸ್ಸನ್ನು ಮಾಡಿದ ಜಿತೇಂದ್ರಿಯರಾದ. ದಶಾನನ ಸುತಾಂತಂ, ದಶಾನನ ಸುತಾಂತಂ, ರಾವಣನಿಂದ ಬಹಳ ತೊಂದರೆಗೆ ಒಳಗಾಗಿರತಕ್ಕಂತಹ ಆ ಎಲ್ಲ ತಪಸ್ವಿ ಪಟಲಂ, ತಪಸ್ವಿಗಳ, ಆ ಮುನಿಗಳ, ಋಷಿಗಳ ಪಟಲಂ ಅಂದರೆ ಆ ಗುಂಪೇನಿತ್ತೋ ಆ ಗುಂಪು ಧರಾಮಧಿವಸಂತಂ, ಧರಾಂ ಅಧಿವಸಂತಂ, ಈ ಭೂಮಿಯಲ್ಲೇ, ಈ ನೆಲದಲ್ಲೇ ಇರತಕ್ಕಂತಹ, ಅಲ್ಲಿಯೇ ವಾಸ ಮಾಡಿರತಕ್ಕಂತಹ ವಿಪಿನಾಂತಂ, ಈ ಅರಣ್ಯ ಪ್ರಾಂತಕ್ಕೆ ಯಾಂತಂ ಬರ್ತಾ ಇರತಕ್ಕಂತಹ, ಯಂ ಅನಂತಂ, ಆ ಎಲ್ಲ ತಪಸ್ವಿಗಳು ಈ ಭೂಮಿಯಲ್ಲೇ ಇರತಕ್ಕಂಥವರು, ಅಲ್ಲಿ ಬರ್ತಾ ಇರತಕ್ಕಂತಹ ಅನಂತಂ, ಅನಂತನಾಗಿರತಕ್ಕಂತಹ, ಅಂತವೇ ಇಲ್ಲದ, ಅನಾಧಿನಿಧನ ಅಂತ ವಿಷ್ಣು ಸಹಸ್ರನಾಮ ಹೇಳುತ್ತದಲ್ಲ, ಅಂತಹ ಅನಾಧಿನಿಧನನಾದಂತಹ ಆ ಪರಮಾತ್ಮನನ್ನು ಸಮೇತ್ಯ ಅವನ ಹತ್ತಿರಕ್ಕೆ ಸಾರಿ ಬಂದು ಭವ ಅರತಿ ಭಯಾಂತಂ, ಸಂಸಾರದ ಆ ಆರ್ತಿ ಅಂದರೆ ದುಃಖವನ್ನು, ಭಯವನ್ನು, ದುಃಖ ಮತ್ತು ಭಯ ಇವೆರಡನ್ನು, ಅಂತಂ ಅದರ ವಿನಾಶವನ್ನು ಆಪ ಹೊಂದಿದ್ದಾರೆ. ಇಷ್ಟೇ. ಅನೇಕ ಋಷಿಮುನಿಗಳು ಪರಮಾತ್ಮನ ದರ್ಶನವನ್ನು ಪಡೆದುಕೊಂಡು ಮೋಕ್ಷವನ್ನು ಪಡೆದಿದ್ದಾರೆ. ರಾಮಾಯಣದ ಪ್ರಸಂಗದಲ್ಲಿ ನಾವು ಶರಭಂಗ ಅಂತನ್ನುವ ಒಬ್ಬ ಋಷಿಯ ಕಥೆಯನ್ನು ಕೇಳುತ್ತೇವೆ. ದಂಡಕಾರಣ್ಯದಲ್ಲಿ ಆ ಋಷಿ ಇದ್ದ ಅಂತ ರಾಮಾಯಣ ಹೇಳುತ್ತದೆ. ಖರದೂಷಣರು ಅಂತ ಏನು ರಾವಣನ ತಮ್ಮಂದಿರಿದ್ರೋ ಅವರ ಸಂಹಾರವಾಯಿತು. ಅವರ ಸಂಹಾರವಾದ ಮೇಲೆ ವನವಾಸದ ಪ್ರಸಂಗದಲ್ಲಿ ದಂಡಕಾರಣ್ಯದಲ್ಲಿ ಮುಂದೆ ಬರ್ತಾ ಇದ್ದಂತಹ ರಾಮಚಂದ್ರ ಪ್ರಭುವನ್ನು ಆ ಶರಭಂಗ ಋಷಿ ಅವ ಹೇಗಿದ್ದ ಅಂತಂದರೆ, ಆಸೀಚ್ಚ ತತ್ರ ಶರಭಂಗ ಇತಿ ಸ್ಮ ಜೀರ್ಣೋ ಲೋಕಂ ಹರೇರ್ಜಿಗಮಿಷುರ್ ಮುನಿರುಗ್ರತೇಜಾ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳುವಂತಹದ್ದು. ಭಾರೀ ದೊಡ್ಡ ಮುನಿ, ಅವ ಮುಪ್ಪಾಗಿ ಹೋಗಿದ್ದಂತೆ, ಭಾರೀ ತೇಜಸ್ಸಿತ್ತು. ಹಾಗೆ ಕೂತು ಭಗವಂತನನ್ನು ನೋಡಿಯೇ ನಾನು ಈ ದೇಹತ್ಯಾಗವನ್ನು ಮಾಡುತ್ತೇನೆ ಅಂತ ಹೇಳಿ ಅಖಂಡವಾಗಿ ಪ್ರಚಂಡವಾದ ತಪಸ್ಸನ್ನು ಮಾಡುತ್ತಾ ಕೂತಿದ್ದ. ಅಂತಹ ಶರಭಂಗ ಎನ್ನುವ ಋಷಿ ಆ ಪರಮಾತ್ಮನನ್ನು ನೋಡಿ ಆದರದಿಂದ ಅರ್ಘ್ಯಪಾದ್ಯಾದಿಗಳಿಂದ ಆ ರಾಮನನ್ನು ಪೂಜೆ ಮಾಡುತ್ತಾನೆ. ರಾಮನನ್ನು ನೋಡಿದ್ದೇ ತಡ
ಅವನನ್ನು ನಮಸ್ಕರಿಸಿ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆ ಮಾಡಿದ್ದೇ ತಡ ಭಗವಂತ ಅವನ ಮೇಲೆ ಪ್ರೀತೋ ದದೌ ನಿಜಪದಂ ಪರಮಂ ರಮೇಶಃ, ಅವನನ್ನು ನೋಡಿ ಅವನ ಮೇಲೆ ಅನುಗ್ರಹವನ್ನು ಭಗವಂತ ಮಾಡಿ ಅವನಿಗೆ ತನ್ನ ಲೋಕವಾಗಿರತಕ್ಕಂತಹ ವೈಕುಂಠವನ್ನು ಇತ್ತು ಅನುಗ್ರಹ ಮಾಡಿದ ಅಂತ ನಾವು ಕೇಳುತ್ತೇವೆ. ಆ ಶರಭಂಗ ಅನ್ನುವ ಒಬ್ಬ ಮುನಿ ಎಲ್ಲ ವಿಹಿತ ಧರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಶಕ್ತಿ ಇಲ್ಲದೇ ಇದ್ದಾಗ ಆ ವಾನಪ್ರಸ್ಥಕ್ಕೆ ಬಂದಿದ್ದ. ವಾನಪ್ರಸ್ಥಾಶ್ರಮದಲ್ಲಿ ಇದ್ದು ಶರಭಂಗ ಮುನಿ ರಾಮನನ್ನು ಕಂಡೇ ನನ್ನ ಈ ದೇಹತ್ಯಾಗವನ್ನು ಮಾಡುತ್ತೇನೆ ಅಂತ ಹೇಳಿದ್ದ. ಹಾಗೆ ತಪಸ್ಸನ್ನು ಮಾಡಿದಂತಹ ದಾಂತರಾದ ಕ್ಲಾಂತರಾದ ದಶಾನನ ಸುತಾಂತರಾದ ತಪಸ್ವಿಗಳನ್ನು ಉದ್ಧಾರ ಮಾಡುವ ಕೆಲಸವನ್ನು ಪರಮಾತ್ಮ ಮಾಡಿದ್ದಾನೆ. ಹೀಗೆ ಸುತೀಕ್ಷ್ಣ ಅಂತನ್ನುವ ಮತ್ತೊಬ್ಬ ಮುನಿ, ಇಂತಹ ಅನೇಕ ಮುನಿಗಳ ಹೆಸರು ಅದು ರಾಮಾಯಣದಲ್ಲಿ ಬರ್ತದೆ. ಆ ಎಲ್ಲ ಮುನಿಗಳಿಗೆ ತಾನು ದರ್ಶನವನ್ನು ಕೊಟ್ಟು ಅವರಿಗಿರುವ ಭಯ ಭೀತಿ ಎಲ್ಲ ದುಃಖ ಇತ್ಯಾದಿಗಳನ್ನು ವಿನಾಶ ಮಾಡಿ ಆ ಸಾಂಸಾರಿಕ ದುಃಖವನ್ನು ವಿನಾಶ ಮಾಡಿ ಮುಕ್ತಿಯನ್ನು ನೀಡಿದಂತಹ ಹೇ ಭಗವಂತನೇ ಅಂತ ತಾತ್ಪರ್ಯ. ಧನುಜಾಂತಂ ಧನುಜಾಂತಂ ಧನುಜಾಂತ ಅಂತಂದರೆ ಯಜ್ಞಕ್ಕೆ ವಿರೋಧವನ್ನು ಸವಾರಿಧನುಜಾಂತಂ ಸವ ಅರಿಧನುಜಾಂತಂ. ಅರಿ ಅಂದರೆ ವಿರೋಧಿಗಳು, ಯಜ್ಞಕ್ಕೆ ವಿರೋಧವನ್ನು ಮಾಡತಕ್ಕಂತಹ ಸವಾರಿಗಳಾದ ಧನುಜರು ಆ ರಾಕ್ಷಸರು ಅವರ ಅಂತ ಅವರನ್ನು ನಾಶ ಮಾಡುವಂತಹ ಆ ಪರಮಾತ್ಮನು ಧರಾಧರ ನಿತಾಂತಂ. ಧರಾಧರ ಅಂತಂದರೆ ಪರ್ವತ, ಅಲ್ಲಿದ್ದಂತಹ ಪರ್ವತ ಚಿತ್ರಕೂಟ ಅಂತ ಪರ್ವತ ರಾಮನ ವನವಾಸದ ಸಂದರ್ಭದಲ್ಲಿ ಬರೋದು. ಧರಾಧರ ನಿತಾಂತಂ ಚಿತ್ರಕೂಟ ಅನ್ನುವಂತಹ ಪರ್ವತದ ಅದರ ಮಧ್ಯದಲ್ಲಿ ಇರತಕ್ಕಂತಹ ಸತಾಪಸವರಂ, ಆ ಚಿತ್ರಕೂಟ ಪರ್ವತದ ಹತ್ತಿರದಲ್ಲಿ ಇರತಕ್ಕಂತಹ ಸತಾಪಸವರಂ, ಆ ಎಲ್ಲ ತಪಶ್ರೇಷ್ಠರು ತಪಸ್ವಿ ಶ್ರೇಷ್ಠರು ತಪಸ್ಸನ್ನು ಮಾಡತಕ್ಕಂತಹ ಮುನಿಗಳಿಂದ ಕೂಡಿಕೊಂಡಂಥವನಾದ ಶ್ರೇಷ್ಠನಾದ ಭಗವಂತಂ, ಆ ರಾಮಚಂದ್ರ ಪ್ರಭುವನ್ನು ಭಗವಂತನನ್ನು ಮಮ ಸ್ವಾಂತಂ, ಸ್ವಾಂತ ಅಂದರೆ ಮನಸ್ಸು, ನನ್ನ ಮನಸ್ಸು ಆಶುಭರೇಣ ಭಜತಾತ್, ಬೇಗನೆ ಭಕ್ತಿಯಿಂದ ಭರೇಣ ತುಂಬಿಕೊಂಡು ಭಜತಾತ್ ಭಜ ಸೇವಾಯಾಮ್ ಅಂತನ್ನೋದರಿಂದ ಸೇವಿಸಲಿ. ಆ ಪರಮಾತ್ಮನನ್ನು ನಾವು ನನ್ನ ಮನಸ್ಸು ತಡಮಾಡದೆ ಅವನ ಪಾದಗಳಲ್ಲಿ ಆಸಕ್ತವಾಗಲಿ, ಅವನ ಸೇವೆಯಲ್ಲಿ ತಲ್ಲೀನವಾಗಲಿ ಅಂತನ್ನುವ ಪ್ರಾರ್ಥನೆ ವಾದಿರಾಜಸ್ವಾಮಿಗಳು ಮಾಡುತ್ತಾ, ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ ಇದು ಭಗವಂತನ ಕಾರ್ಯ ಎಂಬುವುದನ್ನು ತುಂಬ ಸುಂದರವಾಗಿ ಈ ಶ್ಲೋಕದಿಂದ ನಿರೂಪಣೆ ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.